ಎಲಾನ್ ಮಸ್ಕ್ ಅವರ ನೆಟ್ವರ್ತ್ $750 ಬಿಲಿಯನ್ ಆಗಿದೆ. ಇದು ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ ನಿಮಗೆ? ನಮ್ಮ ಭಾರತದ ಎರಡನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಗೌತಮ್ ಅದಾನಿ ಅವರ ಹತ್ರ ಎಷ್ಟು ಆಸ್ತಿ ಇದೆ ಅಲ್ವಾ? ಆತರ 11 ಗೌತಮ್ ಅದಾನಿಗಳನ್ನ ಸೇರಿಸಿದ್ರೆ ಒಬ್ಬ ಎಲಾನ್ ಮಸ್ಕ್ ಆಗ್ತಾರೆ. ಅವ್ರ ಹತ್ರ ಅಷ್ಟು ದುಡ್ಡಿದೆ. ಇಡೀ ನಮ್ಮ ಜಗತ್ತಿನ ಇತಿಹಾಸದಲ್ಲೇನೆ ಒಬ್ಬ ವ್ಯಕ್ತಿ ಕಡೆ ಇಷ್ಟು ನೆಟ್ವರ್ತ್ ಇದೆ, ಇಷ್ಟು ಆಸ್ತಿ ಇದೆ ಅಂದ್ರೆ ಅದು ಎಲಾನ್ ಮಸ್ಕ್ ಹತ್ರನೇ. ಅದು $750 ಬಿಲಿಯನ್. ಎಲಾನ್ ಮಸ್ಕ್ $750 ಬಿಲಿಯನ್ ಅಷ್ಟೇ ಸ್ಟಾಪ್ ಆಗಲ್ಲ. ಅವ್ರ ನೆಟ್ವರ್ತ್ ಬರೋ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತಂತೆ. ಯಾಕಂದ್ರೆ ಸೋರ್ಸ್ ಗಳ ಪ್ರಕಾರ 2026ರಲ್ಲಿ ಸ್ಪೇಸ್ ಎಕ್ಸ್ ಕಂಪನಿ IPO ಕೂಡ ಬರುತ್ತಂತೆ. ಈ ಸ್ಪೇಸ್ ಎಕ್ಸ್ ಕಂಪನಿಯ $30 ಬಿಲಿಯನ್ IPO ಬರುತ್ತಂತೆ. $30 ಬಿಲಿಯನ್ ಏನಾದ್ರೂ IPO ಬಂದ್ರೆ ಈ ಕಂಪನಿಯ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ 1.2 to 1.5 ಟ್ರಿಲಿಯನ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕ್ಯಾಚ್ ಏನಂದ್ರೆ ಈ ಸ್ಪೇಸ್ ಎಕ್ಸ್ ಕಂಪನಿನಲ್ಲಿ ಎಲಾನ್ ಮಸ್ಕ್ ಅವ್ರದ್ದು 42% ಸ್ಟೇಕ್ ಇದೆ. 42% ಸ್ಟೇಕ್ ಇರೋದ್ರಿಂದ ಈಗ ಆಲ್ರೆಡಿ ಏನು $750 ಬಿಲಿಯನ್ ನೆಟ್ವರ್ತ್ ಇದೆ ಅಲ್ವಾ, ಈ ನೆಟ್ವರ್ತ್ಗೆ ಮತ್ತೆ 600 ಇಂದ $700 ಬಿಲಿಯನ್ ಎಕ್ಸ್ಟ್ರಾ ಏಡ್ ಆಗುತ್ತಂತೆ. ನೀವೇ ಯೋಚನೆ ಮಾಡಿ, ಈಗ ಎಲಾನ್ ಮಸ್ಕ್ ಅವ್ರ ಹತ್ರ $750 ಬಿಲಿಯನ್ ಆಸ್ತಿ ಇದೆ ಅಲ್ವಾ, ಇದು ಜಾಸ್ತಿಯಾಗಿ 1.2 to 1.5 ಟ್ರಿಲಿಯನ್ ಆಗ್ಬೋದಂತೆ. ಈ ರೀತಿ ಒಬ್ಬ ವ್ಯಕ್ತಿಯ ನೆಟ್ವರ್ತ್ $ಟ್ರಿಲಿಯನ್ ಮುಟ್ಟೋದ್ರಿಂದ ನನಗೇನು ಅನಿಸ್ತಿದೆ ಅಂತಂದ್ರೆ ಬರೋ ದಿನಗಳಲ್ಲಿ ದುಡ್ಡು ತನ್ನ ವ್ಯಾಲ್ಯೂನ ಕಳ್ಕೊತಾ ಹೋಗುತ್ತೆ. ದುಡ್ಡಿಗೆ ವ್ಯಾಲ್ಯೂ ಇಲ್ಲದೆ ಇರೋ ತರ ಆಗ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು.